ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿ ಹೋಗ್ತಾಯಿದ್ವಿ ಬಂಗಾರಿ? ಅತ್ತೆ ಮನೆ. ಏನಕ್ಕೆ? ಅಕ್ಕನ ಪೂಜೆ. ಇವತ್ತು ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು ಅಪ್ಪ ತೆಗೆದುಕೊಂಡು. ಸೊ ಇವತ್ತಲ್ಲ ಆ್ಯಕ್ಚುಲಿ ಇರೋದು, ನಾಳೆ ಡೇಟು. ಬಟ್ ಆದರೆ ಒಂದಿನ ಮುಂಚೆ ಮಾಡ್ತೀವಿ, ಇಲ್ಲಾಂದರೆ ಒಂದಿನ ಆದಮೇಲೆ ಮಾಡ್ತೀವಿ. ಸೊ ಆವತ್ತಿನ ದಿನಾನೇ ಮಾಡಲ್ಲ. ಸೊ ಅದರಿಂದ ಒಂದಿನ ಮುಂಚೆ ಮಾಡ್ತಾಯಿದ್ದೀವಿ. ಏಕೆಂದರೆ ನಾಳೆ ಗುರುವಾರದಲ್ಲಿ ಯಾರೂ ತಿನ್ನಲ್ಲ, ಅವರು ನಾನ್ ವೆಜ್ ಮಾಡೋದು ನಾವು. ಅಂದರೆ ವರ್ಷದ ಕಾರ್ಯಕ್ಕೆ ನಾನ್ ವೆಜ್ ಮಾಡ್ತೀವಿ. ಅಂದರೆ ಒಬ್ರಿಗೆ ಎಡೆ ಇಡ್ತೀವಲ್ಲ ಅದನ್ನು ನಾನ್ ವೆಜ್ಜು, ಮತ್ತು ದೊಡ್ಡವ್ರಿಗೆ ಬಟ್ಟೆ ಇಡ್ತೀವಲ್ಲ ಅದರಲ್ಲಿ ಬಂದು ವೆಜ್ ಮಾಡೋದು. ಸೊ ಅದರಿಂದ ಇವತ್ತು ನಾನ್ ವೆಜ್ಜು. ಗುರುವಾರ ಯಾರು ತಿನ್ನಲ್ಲ, ತಿರ್ಗಾ ಆದಮೇಲೆ ಶುಕ್ರವಾರ ಯಾರು ತಿನ್ನಲ್ಲ, ಶನಿವಾರನೇ ಯಾರು ತಿನ್ನಲ್ಲ, ಭಾನುವಾರ. ಸೊ ತುಂಬ ದಿನ ಆಗ್ಬಿಡುತ್ತೆ ಅಂತ ಒಂದಿನ ಹಿಂದೊಂದು ದಿನ ಮಾಡ್ತಾಯಿದ್ವಿ. ಸೊ ಇವಾಗೆಲ್ಲ ರೆಡಿಯಾಗಿದ್ದೀವಿ. ಇವಾಗ ಟೈಮು 5 o'clock, ಆಲ್ಮೋಸ್ಟ್ 5 ಆಗ್ತಾಯಿದೆ ಅನಿಸುತ್ತೆ. ಇವಾಗ ಹೊರಡಬೇಕು. ಗೊಂಬೆ ಬರೋದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಗೊಂಬೆಗೆ ಕಾರಲ್ಲಿ ಹೋದರೆ ವಾಸನೆ ಆಗಲ್ಲ. ಸೊ ಅದಕ್ಕೆ ಅವಳು ಮಾಸ್ಕ್ ಹಾಕ್ಕೊಂತವಳೆ. ತೆಗೆದ್ಬಿಡು ಬಂಗಾರಿ, ಇನ್ನೇನು ಕಾರಲ್ಲಿ ಕೂತಿಲ್ವಲ್ಲ. ಗೊಂಬೆ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಕಾಫಿ ಕುಡಿದ್ಬಿಟ್ಟು ಹೋಗ್ಬೇಕು ಇವಾಗ. ತುಂಬ ದಿನ ಆಯಿತು ನಾನಂತೂ ರೆಡಿಯಾಗಿ ಕೂತ್ಕೊಂಡು. ಮಾಮೂಲಿ ರೆಡಿಯಾಗೋ ಥರ ರೆಡಿ ಆಯ್ತಾನೆ ಇಲ್ಲ, ಯಾವಾಗ ಹುಚ್ಚಿ ಥರನೇ ಇರ್ತಿದೆ. ಕಾಫಿ ಕುಟ್ಬಿಟ್ಟು ಹೊರಡ್ಬೇಕು ಇವಾಗ. ಅಮ್ಮ ಒಂದು ಎತ್ಕೊಂಡು ಕೂತಿದ್ದಾರೆ ಲಡ್ಡುನ. ಆನಂದನೂ ರೆಡಿಯಾಗಾಯಿತು. ವರ್ಷಿ ಮತ್ತು ಬಾಬು ಎಲ್ಲ ಹಂಗೆ ಬರ್ತಾರೆ. ನಾನು, ಆನಂದ, ಗೊಂಬೆ, ಪಾಪು, ಅಮ್ಮ ಎಲ್ಲರೂ ಇಲ್ಲಿಂದ ಹೊರಡ್ತೀವಿ ಇವಾಗ. ಸೊ ಏನಂತ ಹಾಕೊಂಡ ಎಷ್ಟು ದಿನ ಆದಮೇಲೆ ಪ್ಯಾಂಟ್ ಹಾಕೊಂಡಿರೋದು. ಕರೆಕ್ಟಾಗಿ 1.5 ತಿಂಗಳಾಯ್ತು ಪ್ಯಾಂಟ್ ಹಾಕೊಂಡು ನಾನು. ಸ್ಟಾರ್ಟ್ ಮಾಡು. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಡ್ಯಾಡಿದು ಪೂಜೆಗೆ ಹೋಗ್ತಾ ಇದೀವಿ ಅಂತ. ಬೇರೆ ಹಾಕೊಳ್ಳ? ಇಲ್ಲ ಬಿಡಿ, ಯಾವುದು ಬಿಲ್ಲೇಸ್ ಬಂದಿರೋದು? ಇವತ್ತು ಹೋಗ್ದಿರೋದು. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗೈತೆ ಅದನ್ನು. ಅಲ್ಲಂದ್ರೆ ಎತ್ಕಪ್ಪ ಅದು. ಯಾಕೆ ಇದೊಂಥರ ಡಾರ್ಕಾಗಿ ಕಾಣಿಸ್ತೈತೆ ಅಂತನಾ? ಅಂದರೆ ಇದೊಂದು ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಕತ್ಲಿದ್ರೂ ಒಂಥರ ಬ್ರೈಟಾಗಿ ಕಾಣುತ್ತೆ. ಹಾಸ್ಬಿಟ್ಟು ಸ್ವಲ್ಪ ಡಲ್ ಕಾಣ್ತಿದೆ, ಅಷ್ಟು ವ್ಯತ್ಯಾಸ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಂಗೆ ದೊಡ್ಡ ರೋಗ. ಕೆಮ್ಮಿ 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 ಎಲ್ಲ ಬರ್ಸ್ಬಿಡ್ತಾನೋ. ಕೆಮ್ಮರ್ದೆ ಹೋದ್ರೆ ಕೆಮ್ತಾನೆ. ಅಪ್ಪ ನಾನು ಹಿಂಗೆ ರೆಡಿಯಾಗಿ ಎಷ್ಟು ದಿನ ಆಗಿತ್ತು? ಸುಮ್ಮನೆ ಬೇಸಿಕ್ಕಾಗಿ ರೆಡಿಯಾಗೇನೆ 1.5 ತಿಂಗಳಾಗಿತ್ತು ಅಲ್ಲ ಅದು. ಇಲ್ಲ, ಬಂದ್ಬಿಡೋಣ ಸುಮ್ಮನೆ ಇಂತಕಲ್ಲಿ. ತಿರ್ಗಾ ಮತ್ತೆ ಬೆಳಗ್ಗೆ ಎದ್ದೊಳೋದು ಮತ್ತೆ ಬರೋದು ಬೇಡ. ಇನ್ನೊಂದ್ಸಲಿ ಬಂದಿದ್ದು ಯಾವಾಗಾರು ಇರೋಣ. ಇಬ್ರಿಗೂ ಸ್ಕೂಲ್ ಇರುವಾಗ ಕಷ್ಟ ಅಮ್ಮ. ಏನಾದರೂ ಡಿಫ್ರೆನ್ಸ್ ಐತಾ? ಆನಂದ, ನಾನು ಕೆಲ್ಸಕ್ಕೆ ಹೋಗಿ ಸ್ವೆಟ್ರ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋದು ಬಿಟ್ರೆ ಹಂಗೆ ಇದ್ದೀನಿ ತಾನೆ. ಮಕ್ಕ ಏನು ಚೇಂಜ್ ಆಗಿಲ್ಲ, ಹಂಗೆ ಇದ್ದೀನಿ. 1 ಗ್ರಾಮು ಇಳ್ದಿಲ್ಲ, 1 ಗ್ರಾಮ್ ಎಕ್ಸ್ಟ್ರಾ ಹತ್ತಿಲ್ಲ. ಸತ್ತಾಯ್ತಾ ಮಿಶೋ? ಅದೆಷ್ಟು ಜನ ಕಣ್ಣು ಬಿದ್ದೈತೋ ಈ ನಡುವೆ. ಅಂತೂ ಫಿಶ್ಗಳು ಬೇಜಾನ್ ಸಾಯ್ತಾ ಇದೆ. ಅವಾಗ 3 ಕೋಳಿ ಮರಿ ಸಾಕಿತ್ತು ತಾತ. ಅವಾಗ ನನ್ಗೊಂಡು ಪಿಂಕು ಮತ್ತೆ ತಮ್ಮಂಗೆ ಎಲ್ಲ ಇತ್ತು. ಇನ್ನೊಂದು ತಾತ ಅದ ಕಟ್ಟು ಕುಯ್ದ್ಬಿಟ್ಟು ಬೈಸ್ಕೊಂಡು ತಿನ್ಬಿಟ್ಟಿತ್ತು. ಆವಾಗ ನೀವೆಲ್ಲ ಇಲ್ಲೇ ಇರ್ಲಿಲ್ಲ, ಎಲ್ಲ ಹೋಗಿದ್ರಿ. ನಾನು ಮತ್ತೆ ತಮ್ಮ ತಾತ ಇದ್ವಿ ಅಷ್ಟೇ. ತಾತ ಹಂಗೆಲ್ಲ ಮಾಡಲ್ಲ. ತಾನೇ ಸಾಕಿರೋ ಕೋಳಿ ಯಾವಾಗಾರು ಕುಯ್ತವನೆ, ನಾವು ಕುಯ್ತಿದ್ನೇನಮ್ಮ? ಹೌದು, ನಾವು ನೋಡಿದೀವಿ. ಬೇಕಾದ್ರೆ ತಮ್ಮನ್ ಕೇಳೋಣ. ನೀನೇನೋ ತಂದ್ಬಿಟ್ಟಿರ್ಬೇಕು. ಇಲ್ಲ ನಿಜವಾಗ್ಲೂ ನೀವೆಲ್ಲ ಇರ್ಲಿಲ್ಲ. ಇನ್ನ ಅದೆಲ್ಲ ಅದೇ ಇಲ್ಲ. ಅದಕ್ಕೆ ತಾತ ಡೈಲಿ ಒಂದೊಂದು ಆ ಕಾಲಿ ಮರಿ ಕಟ್ ಮಾಡ್ಬಿಟ್ಟು ಅದ್ರ ಕಟ್ಟು ಮೈ ಎಲ್ಲ ತಿನ್ಬಿಟ್ಟು ತಿಂತೈತೆ. ಅದಕ್ಕೆ ಪಾಪ ಸುತ್ಕೊಂಡು ಇದಾಕ್ಬಿಟ್ಟು. ಡಿಸೆಂಬರ್ ಆದ್ರೆ ಈ ಸತಿ ನಂದು ಬರಲ್ಲ ಅನ್ಕೊಂಡಿದ್ಲ ಅವಳು. ಯಾರು? ಅನಿತಾ. ಡಿಸೆಂಬರ್ ಆಗಿದ್ರೆ ಎಲ್ಲಿ 1 ತಿಂಗಳು ಆಯ್ತಿರ್ಲಿಲ್ಲ. ಆಗಿಲ್ಲ, ನಂದು ಬರಲ್ಲ ಈ ಸತಿ. ನಿಮ್ಮ ಇದಿದ್ದು ಡೇಟ್ ಎಷ್ಟೊತ್ತಿಗೆ? ಯಾವಾಗ? ಡಿಸೆಂಬರ್ 14 ಇಲ್ಲ 18 ಆಗುತ್ತೆ ಅಂತ ಹೇಳಿದ್ದು. ಅದರಿಂದ ಆಯ್ತಿರ್ಲಿಲ್ಲ. ಅವಳಂಗೆ ಅನ್ಕೊಂಡಿದ್ದು ನಂದು ಬರಲ್ಲ ಈ ಸತಿ.
ನಾವೇ ಅಂತ ಇದು ನೋಡಿದ್ರೆ ನವೆಂಬರ್ಗೆ ಹೊಟ್ಬಿಡ್ತು. 23 ದಿನ ಬೇಗ ಹುಟ್ಟದ. ನಡಿಯಪ್ಪ ಹೊರಡೋಣ. ಯಾಕೆ ನಿಮ್ಗೆ ಏನಾದ್ರು ಮೀನಾ ಮೇಷ ನೋ ಉಠೋದಿ ಎದಳೆ ನನ್ಗೇನೆಲ್ಲ ಆಯ್ತು. ಬ್ಯಾಗು ಗೊಂಬೆ ಅದೇ ಕುರು ಕೊರ್ರುನೆ ಕೊರ್ರು ಬಿರ್ರು ಇದು ಫೋನ್ ಎತ್ತು ಬ್ಯಾಗ್ ಹಾಕೊಂಡ ಲಡ್ಡುನೇ ಬೇಗ ಮಾತಾಡ್ಬಿಡ್ತಾನೆ ನಿನಗಿಂತ ಚೆನ್ನಾಗಿ. ನೀನು ಕೊರು ಅನ್ಕೊಂಡಿರು. ಮೆಟ್ಲಿವರೆಗೂ ನೀನು ಎತ್ಕೋ. ನಾನು ಇಸ್ಕೊತೀನಿ. ಲೇ ಥೂ ಬಂದ ತಕ್ಷಣ ಭಯ ಆಗಲ್ವಾ ಎತ್ತಲೇ? ಅವಳು ಅದಕ್ಕೆ ಅಂದಿದ್ದು. ನನಗೆ ಭಯ ಆಯ್ತು ಏನಪ್ಪ ಅದು ಅಂತ. ಏನು ಪೈಪ್ ಹೋಗಿ ಎತ್ಕೊಂಡು ಈಗ ಸೈಡಲ್ಲಿ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ತಗೊಳೋದು ಆಗ್ತಿಲ್ಲ. ಇವಾಗೆಲ್ಲ ಹಾಕೋಣ. ಅಲ್ಲೆರಡು ಮಂಗಿರ ಹುಟ್ಟಣ ಹಿಂಗ ಮನ್ಗೋರೆ ಸಾಯಿಬ್ರೆ ಕೈ ಚಂದಗೈತೆ ಅಂದ್ರೆ ಇನ್ನಂದ್ರೆ ಚಳಿಗೆ ಏನು ಗೊತ್ತಾ ಇದೆಲ್ಲ ಏನು ಆಗಲ್ಲ. ಆಗೋಣ. ಎಷ್ಟು ದಿನ ಆಯ್ತು ರೆಡಿ ಆಗಿದ್ದಾರ ಬಾಬಾ ಕೈ ಮುಗಿದವ್ರಿಗೆ. ಬಂಗಾರಿ ಬಾಯ್ಲೆ ಪಾಪ ವಿಡಿಯೋ ಮಾಡಿ. ನಾನು ಇದು ಮಾಡ್ಕೊತೀನಿ. ಅಲ್ಲಿ ದೇವಸ್ಥಾನದ ಹತ್ರ ಅಂತ ನಿಲ್ಲಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹತ್ತು ನಾನು ಹೋಗಿರ್ತೀನಿ. ನಿಜಾಕ್ ಬಂದೆ ನೀನೇ ವಿಡಿಯೋ ಮಾಡ್ಕೋ ಬಾ. ನಾನು ಗಾಡಿ ಎತ್ತಾಗ ಹೋಗ್ತೀನಿ. ಅದಕ್ಕೆ ನಾನು ಸಾಕು ನಡಿ ಪರವಾಗಿ ನಂದು ಅದಕ್ಕೆ ಹೊರಗಡೆ ಸುತ್ತಕ್ಕೆ ಇಷ್ಟ. ಇಲ್ಲಿ ದಾರಿ ಬೇಗ ಆಯ್ನ ಮೇಲಿಂದ ಗಾಡಿಗಳೆಲ್ಲ ನಿಲ್ಸಲ್ವಂತೆ. ಒಂದ್ರಗಳು ನಿಲ್ಸಕ್ಕೂ ಬಿಡಲ್ವಂತೆ. ಇಲ್ಲಲ್ಲ ಅದು ಇದಾಕೋವರೆಗೂ ಇರಲಿಲ್ಲ. ಅದು ಇದಾಗೋದು ಇದೆಯಲ್ಲ ಇರೋದು ಸುಬಕ ಮಾಸ್ಕ್ ಬೇಡ ಮುದ್ದು. ಮೊಸರು ಇದು ಮುಸ್ರಕ್ಕಾಗಲ್ಲ ಕಣೆ. ಯಾವತ್ತೈತಿ ಆಫ್ ಮಾಡಿ ನನಗೆ ಕರೆ ಬರ್ತೀನಿ. ನನಗೆ ಕರೆ ಅಲ್ವಾ ಅತ್ತು ಈ ಕಡೆ ಬಂದ್ಬಿಡುವನ. ಆ ಕಡೆ ಹತ್ತತ್ಯಾ? ಇದೇನು ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಇವಳು ನೀನು ಹಿಂಗ್ ಬಾ. ಈ ಕಡೆ ಆಗೋಯ್ತಲ್ಲ. ಇರ್ಲೇ ಬಿಡು ಗೊಂಬೆಮ್ಮ. ಓ ಯಾವುದೋ ಹೊಸ್ದಾಗಿ ಸ್ಕೂಲ್ ಏನೋ ಓಪನ್ ಆಗ್ಬಿಟ್ಟೈತೆ. ರೈಂಬೋ ಚಿಲ್ಡ್ರನ್ ಪ್ರೀ ಸ್ಕೂಲ್. ಏನು ಬರೀ 1.5 ತಿಂಗಳಿಗೆ ಏನೇನೋ ಆಗ್ಬಿಟ್ಟೈತಲ್ಲ ಹೊರಗಡೆ. ಓಪನ್ ಇಲ್ಲ, ಎಲ್ಲ ರೆಡಿ ಮಾಡೋದು. ಅನುಕೂಲ ಆದರೆ ಇದಿದ್ರೆ ಲೀಲಮ್ಮ ಅವರು ಹೋಯ್ತವ್ರೆ. ಅದೇ ಕಾಂಗ್ರೆಸ್ ಅವರು ಏನವರು. ಇಲ್ಲಿ ಕಾಲು ಇಡೋಕ್ಕಾಗಲ್ಲ ಬೆಳಗ್ಗೆ ಟೈಮಲ್ಲಿ. ನಮ್ಮ ಆನಂದ ಕೈಯಲ್ಲಿ ಏನಾದರೂ ಚಿನ್ನ ಗಿನ್ನ ಇದು ಬಿಟ್ರಂತೂ ಇನ್ನೇ ಹಿಡಿಯೋಕ್ಕಾಗಲ್ಲ ಅಮ್ಮ. ಕೈಯಲ್ಲಿ ಕಾರಿದು ಯಾರು ಅಕ್ಕಪಕ್ಕದಲ್ಲಿ ಹೋಗೋರು ನೋಡ್ಬಿಟ್ರೆ ಏನು ಸ್ಮೈಲಿಂಗು ಎಲ್ಲ ಗುರ್ತಿದ್ರಲ್ವಾ. ಅಲ್ಲಿ ಮನೆ ಹತ್ರ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ.
ಎಷ್ಟು ದಿನ ಆದ್ಮೇಲೆ ಹೊರಗಡೆ ಬರ್ತಾ ಇದ್ದೀನಿ. ತಿಂಗಳಾಯ್ತು ಆಸ್ಪತ್ರೆಯಿಂದ ಬಂದು. 1.5 ತಿಂಗಳಾಯ್ತು. ಅಯ್ಯೋ ಅಲ್ಲಿ ಗಂಗಾಧರ ನಮಸ್ಕಾರ ಮಾಡಿಸುವ ಅಂತಂದೆ. ನಮಸ್ಕಾರ ಮಾಡಿದೆ. ಹ್ಞೂ ಬೆಳಗ್ಗೆಯಿಂದ ಟಾರ್ಚರ್ ಕೊಡ್ತಿದ್ದ. ಇವಾಗ ನೋಡಿ ಹೆಂಗ್ ಮನ್ಗವನೆ. ಈ ಖುಷಿ ಅಯ್ಯೋ ಅವನಿದ್ರಂತೂ 8 kg ಕೂಡ ಕೊಡ್ಕ ಎಷ್ಟು ಬೇಗ ಆಗ್ಲೇ ಅವನು ಸತ್ತು 4 ವರ್ಷ ಆಗೋಯ್ತು. ಅಮ್ಮ ನಾನು ನಿಜನೇ ಹೇಳ್ತಿರೋ ತಾತ ಮಗ ಎತ್ತಿ ಬಿಸಾಕ್ಬಿಟ್ಟು ಕೋಳಿ ತಲೆ ಕೊಯ್ದುಬಿಟ್ಟು ಮಿಕ್ಕಿದೆಲ್ಲ ತಿಂದ. ಹೌದು ನಾನು ಮತ್ತೆ ತಮ್ಮ ಇಬ್ಬರೇ ಇದ್ವಿ. ಅಯ್ಯೋ ಅಯ್ಯ ಮಗು ಅಲ್ಲೋದ್ಮೇಲೆ ವಿಡಿಯೋ ಮಾಡ್ತಾರೆ ಕೂತ್ಕೊಂಡ್ರೆ ನೋಡಿ ಗೊತ್ತೇ ಇಲ್ಲ ಅವ್ರಿಗೆ. ಗಾಡಿ ಎಲ್ಲ ಓಡ್ಕೊಂಡ್ಬಂದಿದ್ಯಾ? ನಾನು ಎಲ್ಲೂ ಹೋಗಿಲ್ಲ ಆಫೀಸಲ್ಲಿ ಇಲ್ಲ ನನ್ನಿಂದ ಮಗು ಎತ್ಕೊಳಕ್ಕೆ ನೋಡಮ್ಮ ಹೋಯ್ತೀನಿ ಅಂದ್ಬಿಟ್ಟು ಅಲ್ಲಿ ಆರತಿ ಮಾಡೋಗಳು ಕೈ ಕೊಡೆ. ನಿನ್ನೆ ನಾನೇ ಗೊತ್ತಿನ ಅಲ್ಲ ಹೇಳಿದ್ದೆ ಇದ್ರೆ ನೋಡಿ ನನ್ನ ಮಗ ಮಕ್ಕಳನ್ನ ಬರ್ಕೊಂಡವನೆ ಕ್ಯಾಮ್ರಾ ಕೈ ಎಡ್ಡೆಡ್ ಕೊಡ್ಬೋದು. ಬೇಗ ಬೇಗ ರೆಡಿ ಬೇಗ ಫುಲ್ಲು ಅಲ್ಲಿ ಗಂಟ ಕೊಟ್ಟವ್ರೆ ಅಪಾರ್ಟ್ಮೆಂಟ್. ತುಂಬ ದಿನಗಳ ನಂತರ ಔಟ್ಸೈಡ್ ಬಂದರೆ ಎಲ್ರಿಗೂ ಹಿಂಗೆ ಅನಿಸುತ್ತೆ ಅಲ್ವಾ? ಇವತ್ತು ನೋಡಿದಾಗಲೇ ಇನ್ನೊಂದು ದಿನಕ್ಕಾಗಲೇ ಎಷ್ಟೊಂದು ಚೇಂಜಸ್ ಆಗಿಬಿಟ್ಟಿರುತ್ತೆ. ಅದರಲ್ಲೂ ನಾನಂತೂ ಆಲ್ಮೋಸ್ಟು 46 ದಿನ ಆಯಿತು ಇವತ್ತಿಗೆ ನಾನು ಹೊರಗಡೆಗೆ ಬಂದು. ಡಿಲಿವರಿಗೆ ಅಂತ ಹೋಗಿದ್ದ ದಿನ ಆದಮೇಲೆ ಇವತ್ತೇ ನಾನು ಔಟ್ಸೈಡ್ ಬರ್ತಾ ಇರೋದು. ಸೊ ಅದರಿಂದ ಒಂಥರ ಒಂದೊಂದು ರೋಡು ಒಂದೊಂದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆಮೇಲೆ ಈಗ ತಾನೇ ಅಮ್ಮ ಮನೆಗೆ ಬಂದ್ವಿ. ಸೊ ಅದರಿಂದ ಅಮ್ಮ ಇಟ್ಕೊಂಡು ಆರತಿ ಮಾಡಿ ಒಳಗಡೆ ಬರಬೇಕು, ಅಲ್ಲೇ ಇರು ಅಂತ ಹೇಳಿದ್ರು. ಸೊ ಅದರಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ ಮನೆಗೆ. ಈಗ ಆಲ್ಮೋಸ್ಟ್ ಟೈಮು 6 o'clock ಏನೋ ಆಗಿಬಿಡ್ತು ನಾವು ಬರೋ ಅಷ್ಟರಲ್ಲೇ. ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತಾರೆ. ಬಟ್ ಏನು ಮಾಡೋದು, ಗೊಂಬೆನ ಕರ್ಕೊಂಬರೋದಕ್ಕೆ ಮತ್ತೆ ಇನ್ನೊಂದ್ಸಲಿ ಹೋಗಬೇಕು. ಸೊ ಅದರಿಂದ ಏನು ಮಾಡಿದ್ವಿ, ಗೊಂಬೆ ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ತಾನೇ ಜಸ್ಟ್ ಬಂದ್ವಿ. ಅಣ್ಣ ಮನೇಲಿದ್ದೀನಿ. ಈಗ ಆರತಿ ಮಾಡಿ ಅಮ್ಮ ಒಳಗಡೆ ಕರ್ಕೋತಾ ಇದ್ದಾರೆ. ನಾನು ಅಲ್ಲೇ ನಿಂತ್ಕೋತಿದ್ದೆ ಹಿಂಗಂದಿದ್ದೆ. ಕುಣ್ಮಿನಿ ಹೇಳಿದ್ರ ನಾನು ಇವಾಗ ಸರ್ ನಾನು ಹೇಳೋದು ಏನಂತ ನರೆಲ್ಲ ಕೇಳ್ತಾನೆ. ಮಧ್ಯಾಹ್ನ ಮನಗಿಲ್ಲ. ಹೌದಾ? ನೀವು ಒಂದ್ಸಲ ಬರಲ್ಲ, ಅವ್ರಿಗೆ ಹಾಡು ಹಾಕ್ಬೇಕು. ಎದ್ಬಿಟ್ಟು ನಾ ಬೆಳಗ್ಗೆ ಕುತ್ಕೋಗೋ. ಎಲ್ಲಿ ಬಂದಿದ್ದೀನಿ ಬಿಳಿನಿ ಯಾಕೆ ಹಿಂಸೆ ಕೊಡ್ತಾರೆ? ಸುಮ್ಮನೆ ಬಾಬಾಜಿ ಬಾಲಿವುಡ್ ಎಲ್ಲ ಅವನು ಅಣ್ಣ ಎಲ್ಲೋ
ಮಳೆ ಮೇಲೆ ಹಾಕಕ್ಕೆ ಬಟ್ಟೆ ಬೇಕಲ್ಲ, ವೈಟ್ ಬಟ್ಟೆ ಮುಗ್ಬಾರ್ದಂಗೆ ಅವನಿಗೆ. ಎಲ್ಲ ಪೀಸ್ ಮಾಡಿದ್ದೀಯಾ? ಮುದ್ದೆನೂ ಅಷ್ಟೇ ಗುಂಡಿಗಿರೋದು. ಬಂಗಾರಿ ಈ ಕಡೆ ಬಾ. ಬಾರ ವೈಟ್ ಹೋಯ್ ಬಾ, ಈ ಕಡೆ ಬಂದ್ಬಿಡ್ಗೆ. ಅದು ಇದು ಆರುತ್ತೆ ಬಾ ಈ ಕಡೆ. ಈ ಕಡೆ ಬನ್ರೋ. ಚಿಪ್ಪ ಆರುತ್ತೆ ಕರಿಶಂಕರ ಈ ಕಡೆ ಬರ, ಈ ಕಡೆ ಬಾ ಬಾ ಬಾ, ಈ ಕಡೆ ವೈಷ್ಣವ ಬೇಡ ಬಿಡ್ಬೇಡ. ಉಪ್ಪು ಉಪ್ಪು ಹಿಂಗೆ ಹಿಡ್ಕೊ. ಇದು ಮಾಡ್ತಾ ಇದೀಯಾ? ನೋಡು ಮಾಡ್ದ ನೋಡ್ದಾ. ಅಯ್ಯಪ್ಪ, ಏ ಗುಂಡಾಡಿ ಓ ಪಾ ತೇಗ್ ಗೊತ್ತು ಅಂತೂ ಇಂತು. ಇಲ್ಲಿ ತೋರ್ಸೋ ಅನ್ನ. ಅಲ್ಲಿ 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 ಅನ್ನ ಅಲ್ಲಿ ರಸಮ. ಅಲ್ಲಿ ಹೌದು ಹೌದು ಹೌದು. ತೊಳೆ ಬಂದಿದ್ದು ಸುತ್ತ. ಕಳ್ಮುಂಡೆ ಬೆಳಗಾಗ್ಬಿಟ್ಟವಳೆ ಯಾರು ನಿನ್ನ ಮಗಳು. ಮಾಡತ್ತೆ ಅಂದ್ರೆ ಹಂಗೆ ಕಣಗೆ. ತಿಂತಾರೆ ಸ್ವಲ್ಪ ಊಟಕ್ಕೆ ಬೆಳೆದ್ರೆ. ಇಲ್ಲ ಬೆಳಗಾಗಿತ್ತು. ಮಾಡತ್ತೆ ಅಂದ್ರೆ ಹಂಗೆ ಇದೆಲ್ಲ ಊಟಾಗಿರುತ್ತಲ್ಲ ಬೆಳ್ಳಗಿರ್ತಾರೆ. ಆಚೆ ತಿರ್ಗಕ್ಕೆ ಸ್ಟಾರ್ಟ್ ಮಾಡಲಿ, ಇನ್ನ ಕರಿ ಮಸಿ ಆಯ್ತಲ್ಲ ನೋಡ್ಕೊ. ಈ ಬಾಜಿ ಅವನಪ್ಪ ನಿಂತು ಅವನು ಅಲ್ಲಿ ಯಾರದು ಯಾರದು ಅದೇನೋ ಅತ್ತಿ ಇಕ್ಕೊಳೋದು ಹೆಂಗಿರ್ತೀವ ತಾಯಿ ಹಿಂಸೆ. ಆ ಸ್ಕಾಫ್ ಕೊಟ್ಕೊಳ್ಳೋದಕ್ಕೆ ಜಾಸ್ತಿ ವಾಸಿ. ಗಾಳಿ ಕಣೆ. ಅಯ್ಯಪ್ಪ. ವೈಬು ಚಿಕ್ಕೋನಿದ್ದ ಮೊದಲ ವರ್ಷ ಮಾಡಿದಾಗ ಹಿಂಗೆ. ವೈಬು ಚಿಕ್ಕೋನು ಮೊದಲ ವರ್ಷ ಹಿಂಗೆ ಇದು ಏ ಮಾಡಿದಾಗ. ಇಲ್ಲ ಹೋದ ವರ್ಷ ಮಾಡಿಲ್ವಾ? ಪೊಲೀಸ್ ಮೊದಲ ವರ್ಷಕ್ಕೆ ಮಾಡಿದಾಗ ಇನ್ನ ಚಿಕ್ಕೋನು, ಇನ್ನೂ 1 ತಿಂಗಳು ಇರ್ಲಿಲ್ವೇನೋ. 1 ತಿಂಗಳು 1 ತಿಂಗಳು. ಯಾಕೆ ಆಮೇಲೆ ಮಾಡಿಲ್ವಾ? ಏ 1 ತಿಂಗಳೇನಾಗಿತ್ತು ಅಷ್ಟೇ. 1 ತಿಂಗಳು 1 ತಿಂಗಳು ಇವನ್ಗೆ ಇನ್ನು 15 ದಿನ ಜಾಸ್ತಿ, 1.5 ತಿಂಗಳು. 1 ತಿಂಗಳು. ಬೇಡ ಇಲ್ಲ ನಾನು ತಣಿಸ್ಬಿಟ್ಟಿಲ್ಲ ಇಲ್ವಾ? ಇಲ್ಲ ಸ್ಮೈಲ್ ಸ್ಮೈಲ್ ಬಾವಾ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಹೋಗು ಇವಾ. ಅಲ್ಲಲ್ಲ ಅಲ್ಲೋಗಿ ಇಡೋಗು, ಅಮ್ಮ ಕೆಲ್ಕೊಡೋಗು, ದೇವ್ರ ಮನೆ ಹತ್ರ ಇಡೋಗು. ಏ ಹಾಯ್ ಮಾಡ್ರು ಗೊಮ್ಮಿ. ಚೇಂಜ್ ಮಾಡ್ಬಿಡ್ತೀಯ ಕಾವೇರಿ ಯೂಸ್ ಆಗೋಯ್ತು ಮಧ್ಯಾಹ್ನ ಮನೆಯ ಹತ್ರ ಬೇಕಿ ಬಿಟ್ಟ ಈಗ ಇದ್ರಲ್ಲೇನೆ ಝೂಮಿಂಗ್ ಆಪ್ಷನ್ ಇಲ್ಲ, ಮೈನಸ್ಸು ಬರೀ 1x ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಇಬ್ರು ಹಾಕಲ್ವಾ? ಹಾಕ್ತೀನಿ, ಅವನು ಬರಲಿರು. ಏ ವೈಷ್ಣವ್ ವೈಷ್ಣವ್ ಅಲ್ಲಿ ನಿಂತ್ಕೊಂಡು ಇದು ಮಾಡು. ಗೊತ್ತೈತೆ ವೈಷ್ಣವ್ ಅಮ್ಮ ನೀವೆಲ್ಲರೂ ಮಾಡ್ರಿ. ಬಾರ ವೈಭು, ನಾನು ನೀನು ಎಲ್ಲ ಮಾಡೋಣ. ಒತ್ತಿಗೆ ಮಲ್ಲನ ಬಲಿಗೊಮ್ಮೆ
ಏಯ್ ಸಂಭ್ರಮ ಚೂರು ಎತ್ತಿ ಎತ್ತಿ ಇಲ್ಲಿ ಎತ್ತಿ ಹಿಂಗೆ ಹಾಕ್ಬೇಕು. ನಿಂಗೆ ಗೊತ್ತು ವೈಭವ ಗೊತ್ತು ಬಲಗೈ 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 ಎಲ್ಲದಕ್ಕೂ ಎಡಗೈ ಅವನು. ನಮಸ್ಕಾರ ಅನಿತಕ್ಕ ಮಾಡ್ಬಿಡ್ರಿ ನೀವು. ನೀವು ಅಮ್ಮನ ಜೊತೆ ಹಿಡ್ಕೊಂಡು ನಿಂದೊಂದ್ಸಲ ಮಾಡ್ರ. ಇನ್ನೊಂಚೂರು ಎತ್ತಾಕು. ಸುಮ್ಮನೆ ನೀನು ಕೈ ಹಿಡ್ಕೊಂಡು ಹಾಕ್ಸ್ಬಿಡಮ್ಮ ಅಷ್ಟೇ. ಮಾ ಪಕ್ಷ ಮಾಡುವಾಗ ಲೇಟ್ ಆಗುತ್ತಲ್ವಾ? ಅದೆಲ್ಲ ಮಾಡ್ಬೇಕಲ್ವಾ? ವೆಜ್ ಅಡುಗೆ ಲೇಟು. ಸಂಭ್ರಮ ಹೇಗೆ ಮಾಡ್ತಾರೆ? ಗ್ಯಾಸ್ ಮೆಸೇಜ್ ಇದೆಯಲ್ಲಮ್ಮ ಈಗ ಬಂದಿದ್ದು ನೋಡು ಲೈನಲ್ಲಿ ಅವನು ಸಿಲಿಂಡರ್ದಾ? ಒಂದು ನಿಮಿಷ ಇರಪ್ಪ, ಪೂಜೆ ಮಾಡ್ತಾರೆ. ಇವಾಗ ಬರ್ತೇನೆ ನೋಡಿ. ಈಗ ಯಾವಾಗ ನಂಬರ್ ಬರ್ತೇನೆ ಇವಾಗ ಇನ್ನೂ ಬಂದಿಲ್ಲ. ಇನ್ಸೂರೆನ್ಸ್ ಅಷ್ಟೇ ಬಂದಿರೋದು, ಇನ್ನೂ ಬಂದಿಲ್ಲ. ಕಟ್ ಮಾಡ್ಬಿಟ್ಟಿದ್ದು ಮಾಡು, ಅವಾಗ ಬರುತ್ತೆ. ವೈಭು ಇಲ್ಲಿ ಮಾಡು ಪೂಜೆ ಮಾಡು. ಮಗನ ಹಿಂಗೆ ಕಣೆ, ಹಿಂಗೆ ಇಟ್ಕೊಂಡ್ರೆ ಆರಾಮು, ಏನು ಅನ್ಸಲ್ಲ. ಹಿಂಗೆ ಇಟ್ಕೊಂಡು ಕೆಲಸ ಮಾಡ್ಬೋದು. ಅವ್ರಿಗೆ ಏನು ನೋವು ಅನ್ಸಲ್ಲ. ನೀವಿಬ್ರು ಬರ್ರಿ. ಹಾಂ ಮಾಡ್ತೀವಿ ಈಗ. ಗಂಧದ ಕಡೆ ಒಂದು ಹಾಕಿ ಸಾಕು, ಜಾಸ್ತಿ ಆಯ್ತು ಈಗ. ಮಗುನ ಎತ್ಕೊಳೆ. ಮಗುನ್ ತಗೋಬಾ. ಮಗುನ್ ತಗೋಬಾ. ಜಾಸ್ತಿ ಬೇಡ ಬಿಡಿ. ಆದ್ರೂ ಪರವಾಗಿಲ್ಲ, ಕರ್ಕೊಬ, ಪೂಜೆ ಮಾಡ್ಸೋಕೆ. ಒಂದು ಅವ್ರು ಇಬ್ರು ಮಾಡ್ತಿರ್ತಾನೆ. ಏನಾಗಲ್ಲ, ಇಟ್ಕೊಳ್ರಿ ನಿಮಿಷ. ಮಗುನ ಇಟ್ಟಿದ್ರೆ ಹೆಂಗೆ ಅಲ್ಲಿ ನೋಡು. ಮಗುನ ಇಳ್ಕೊಳ್ರಿ. ಸಟ್ಮುತಿ ಮಾಡ್ಕೊಂಡು ಹೆಂಗ್ ನೋಡ್ತಾ ಇರ್ತೀವಿ. ಸಟ್ಮುತಿ ಬರ್ಲಿ ಪೂಜೆ ಮುಗಿಸ್ಬಿಟ್ರೆ ಅಲ್ಲಿ ಎಡೆ ಎಲ್ಲ ತಿನ್ಬಿಟ್ಟು ಬರೋರು ಅಷ್ಟೊತ್ತಿಗೆ ಅವ್ರು ಫ್ರೀ ಆಗ್ತಾರೆ. ಇನ್ನೊಂದ್ಸಲ ಎಣ್ಣೆ ಹಾಕ್ಬಿಟ್ಟು ಈಚೆ ಕಡೆ ಹೋಗೋಣ. ಎಲ್ಲರೂ ಆಯ್ತಲ್ಲ? ಆಯಿತು. ಈಗ ಇನ್ನೊಂದ್ಸಲ ಎಣ್ಣೆ ಹಾಕ್ಬಿಡ್ಲಿ. ಇನ್ನೊಂದ್ಸಲ ಮಂಗಳಾರತಿ ಮಾಡ್ಬಿಟ್ಟು ಇನ್ನೊಂದ್ಸಲ ಹಾಕ್ಬಿಡು ಅಷ್ಟೇ. ಸ್ವಲ್ಪ ದೂರ ಇಕ್ಬಿಡ್ರಿ ಅಕ್ಕ. ಕಫ ಹೋಗುತ್ತೆ. ಸಂಭ್ರಮ ಬಗ್ಗೆ ತೊಗೊಳ್ರಿ. ಕಫ ತಲೆನೋವು ನೆಗಡಿ ಎಲ್ಲ ಆಗುತ್ತೆ. ಫುಲ್ಲು ಮನೆ ಎಲ್ಲ ತುಂಬ್ಕೊಳ್ಳಿ. ಕಿಟಕಿ ಎಲ್ಲ ಹಾಕಾಯ್ತಾ? ಬಾತ್ರೂಮ್ ಬಾಗಿಲು ಲೈಟ್ ಆಫ್ ಮಾಡಿಬಿಡ್ರಿ. ಬನ್ರಿ, ಒಂದು ಲೈಟ್ ಆಫ್ ಮಾಡಿರಿ. ನಡ್ರಿ ಎಲ್ರು ಇಚ್ಚ
ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಹೋಗಿ ಒಂದು 10 ನಿಮಿಷ ಹೊರಗಡೆ ನಿಂತಿರ್ತೀವಿ. ಇಷ್ಟೇ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿದ್ದು, ಯಾಕೆಂದರೆ ಎಲ್ಲರೂ ಹೊರಗಡೆ ಬರ್ತಿದ್ದಂಗೆ ಫೋನ್ ನೋಡ್ತೀವಿ. ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಆನಂದನ ಫೋನು ಅದೇ ಟೈಮ್ಗೆ ಸ್ವಿಚ್ ಆಫ್ ಆಗಿದೆ. ನನ್ನ ಫೋನು ಸ್ವಿಚ್ ಆಫ್ ಆಯಿತು. ಅದ್ರ ಜೊತೆಗೆ ಬಾಬು ಫೋನ್ ಕೂಡ ಬರೀ 3% ಅಷ್ಟೇ ಇತ್ತು. ಸೊ ಯಾರ ಫೋನಲ್ಲೂ ಕೂಡ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಸೊ ಆ ಥರ ಆಗ್ಬಿಟ್ಟಿತ್ತು. ಎಲ್ಲ ಟೈಮು ಅಟ್ ಅ ಟೈಮೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಅದರಿಂದ ನಾವು ಯಾರೂ ವೀಡಿಯೋಸು ಇದೆಲ್ಲ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಆಮೇಲೆ ಬಂದು ಹೊರಗಡೆ ಇರ್ತೀವಲ್ಲ, 10 ನಿಮಿಷ ಬಂದು ಒಳಗಡೆಗೆ ಬರ್ತೀವಿ. ಅಂದರೆ ಬಾಗಿಲು ತಟ್ಟಿ ಒಳಗಡೆಗೆ ಬಂದು ಇನ್ನೊಂದು ಸಲ ಧೂಪ ಹಾಕ್ಬಿಟ್ಟು ಆಮೇಲೆ ಒಂದು ಎಡೆ ತೊಗೊಂಡು ಅದರಲ್ಲಿ ಮನೆಯವರೆಲ್ಲರೂ ಊಟ ಮಾಡ್ತಾರೆ ಒಂದು ಎಡೆಯಲ್ಲಿ. ಇನ್ನೊಂದು ಎಡೆನ ಬೆಳಗ್ಗೆ ತೊಗೊಂಡೋಗಿ ಪೂಜೆ ಮಾಡಿ ಮೇಲ್ಗಡೆಗೆ ಇಟ್ಟು ಬರ್ತೀವಿ. ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಅಪ್ಪನಿಗೆ ಮಾತ್ರ ಮಾಡೋದು. ಅಂದರೆ ನಮ್ಮಪ್ಪ ಯಾವ ದಿನ ಸತ್ತಿರ್ತಾರಲ್ಲ ಆ ದಿನ ಮಾತ್ರ ಮಾಡ್ತೀವಿ, ಅಪ್ಪನಿಗೆ ಮಾತ್ರ. ಮತ್ತು ದೊಡ್ಡವ್ರಿಗೆ ಬಟ್ಟೆ ಇಡ್ತೀವಲ್ಲ ಆವಾಗ ಅಜ್ಜಿ, ತಾತ, ದೊಡ್ಡಪ್ಪ, ಚಿಕ್ಕಪ್ಪನ ಫೋಟೋಸು ಮತ್ತು ನಮ್ಮ ಅಪ್ಪನ ಫೋಟೋ ಎಲ್ಲರ ಫೋಟೋನೂ ಇರುತ್ತೆ. ಸೊ ಆವಾಗ ಎಲ್ಲರೂ ಫೋಟೋನು ಇಟ್ಬಿಟ್ಟು ಆವಾಗ 3 ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಅದು ಬಂದು ನಮ್ಮದು ಸ್ವೀಟ್ ಅಡುಗೆ ಆಗಿರುತ್ತೆ. ಸೊ ಸ್ವೀಟ್ ಅಡುಗೆ ಆಗಿದ್ದಾಗ ನಾವೆಲ್ಲರೂ ಊಟ ಮಾಡ್ತೀವಿ. ನಾನ್ ವೆಜ್ ಅಲ್ವಾ, ಸೊ ಅದರಿಂದ ಅಣ್ಣ, ಅನಿತಕ್ಕ ಮತ್ತು ವೈಷ್ಣವ್, ವೈಭವ್ ಇಷ್ಟೇ ಜನ ತಿಂತಾರೆ. ನಾನ್ ವೆಜ್ ಅಮ್ಮ ಕೂಡ ತಿನ್ನಲ್ಲ, ಸೊ ಅದರಿಂದ ತಿನ್ನಲ್ಲ. 3 ಎಡೆ ಇಟ್ಟಿದಾಗ ವೆಜ್ ಇರುತ್ತಲ್ವ, ಸೊ ಅದರಿಂದ ಅದರಲ್ಲಿ ಅಮ್ಮ, ಗೊಂಬೆ ಎಲ್ಲರೂ ತಿಂತಾರೆ. ಬಟ್ ನಾನು ಮತ್ತು ಆನಂದ ಮಾತ್ರ ಎಡೆ ಊಟ ತಿನ್ನಲ್ಲ. ಯಾಕೆಂದರೆ ಆನಂದ ಮನೆ ದೇವರು ಬಂದು ಸಿದ್ದಪ್ಪಾಜಿ ಅಲ್ವಾ, ಸೊ ಅದರಿಂದ ನಾವು ಎಡೆ ಊಟ ಏನು ತಿನ್ನೋಕೆ ಹೋಗಲ್ಲ. ಸಪ್ರೇಟಾಗಿ ಮಾಡಿರ್ತಾರಲ್ಲ ಅದರಲ್ಲಿ ಊಟ ಮಾಡ್ತೀವಿ. ಸೊ ಆ್ಯಕ್ಚುಲಿ ಇವತ್ತು ಏನಪ್ಪ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ, ನಾವು ಎಲ್ಲರೂ ಅಣ್ಣ ತಮ್ಮಂದಿರು ಮತ್ತು ಎಲ್ಲರೂ ಬಂದಿರ್ತಾರೆ ಮನೆಗೆ. ಎಲ್ಲರದ್ದು ವೀಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಮಾಡೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋದಕ್ಕಾಗತ್ತಾ ಅಂತ. ಆವಾಗ ಏನಾದ್ರು ಫಂಕ್ಷನ್ ಇದ್ದಾಗ ಏನಾರು ಕರಿತೀವಲ್ಲ ಆವಾಗ ಎಲ್ಲರೂ ವೀಡಿಯೋಸ್ನೂ ಮಾಡ್ತೀವಿ. ಸೊ ಈಗ ಇಷ್ಟ ಆಗಿತ್ತು. ಅದಾದಮೇಲೆ ಫೋನ್ ಚಾರ್ಜ್ ಹಾಕಿ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ. ಅದಾದಮೇಲೆ ಎಲ್ಲರೂ ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಫೋನ್ ಆ ಕಡೆ ಇತ್ತು. ಸೊ ಯಾವುದೂ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಸೊ ಈಗೆಲ್ಲ ಮುಗೀತು. ನಾನು ಕೂಡ ಊಟ ಮಾಡಿದೆ. ಅಂದರೆ ನನಗೆ ಮತ್ತು ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಅಣ್ಣ ಮಸಾಲೆ ದೋಸೆ ತೊಗೊಂಡು ಬಂದು ಕೊಟ್ಟಿದ್ರು. ಮಸಾಲೆ ದೋಸೆ ತಿಂದ್ಬಿಟ್ಟು ಇವರೆಲ್ಲ ನಾನ್ ವೆಜ್ ಊಟ ಮಾಡಿದ್ರು. ಅಂದರೆ ಬಾಬು, ಆನಂದ, ಗೊಂಬೆ ಎಲ್ಲರೂ ಕೂಡ ನಾನ್ ವೆಜ್ ಊಟ ಮಾಡಿದ್ರು. ಇನ್ನು ನಮ್ಮ ಅಣ್ಣಂದ್ರೆಲ್ಲರೂ ಬಂದಿದ್ದರು. ಬಟ್ ಆದರೆ ನಾನು ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಯಾಕೆಂದರೆ ಫೋನು ಆ ಕಡೆ ಇತ್ತು, ಚಾರ್ಜ್ ಹಾಕಿದ್ದೆ ನಾನು. ಸೊ ಅದರಿಂದ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಆಮೇಲೆ ಇವಾಗ ಎಲ್ಲರೂ ಹೊರಡೋ ಅಂಥ ಟೈಮ್ ಅಂತ, ಯಾಕೆಂದರೆ ತುಂಬಾ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಎಲ್ರಿಗೂ ಬಾಯ್ ಹೇಳಿ ಹೊರಡ್ತಾ ಇದ್ದೀವಿ ಈಗ. ಬಾಯ್ ಅಕ್ಕ. ಬಾಯ್ ಬಾಯ್. ಹಾಂ ಬಾಯ್. ಯಾರ್ದು ಆನಂದ ಹೇಳ್ತಾರಲ್ಲ. ಮನೆಗೆ ಹೋಗ್ತಾ ಇದ್ದೀವಿ ಈಗ. 9:30 ಆಗೋಯ್ತು. ಫುಲ್ ಕತ್ಲಾಗ್ಬಿಟ್ಟಿದೆ. ಎಲ್ಲರೂ ಮೇಲ್ಗಡೆ ಇದ್ದಾರೆ. ಇನ್ನೂ ತುಂಬ ಜನ ಇದ್ದರು. ನಾವು ಬಂದ್ಬಿಟ್ವಿ ಲೇಟ್ ಆಗುತ್ತೆ ಅಂತ. ಯಾಕಂದರೆ ಈಗ ಆಲ್ರೆಡಿ ತುಂಬ ಲೇಟ್ ಆಯಿತು. ಇಷ್ಟೊತ್ತಲ್ಲಿ ಹೋಗಬೇಡಿ ಅಂತ ಎಲ್ಲರೂ ಬೈತಾರೆ. ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ಗೊಂಬೆಗೆ ಸ್ಕೂಲ್ ಇರುತ್ತೆ. ತಿರ್ಗಾ ಲೇಟ್ ಆಗಿಬಿಟ್ರೆ ಕಷ್ಟ. ಆಮೇಲೆ ಬೆಳಗ್ಗೆ ಹೋಗೋದು ಅಂತ. ಏನು ತಗೊಡ್ಬೇಕು? ಹೋದ್ರೆ ಲೇಟ್ ಮಾಡ್ತೀವಿ ಬಂಗಾರಿ. ನೀನು ಏನು ಬೇಕು? ಚಾಕ್ಲೇಟ್ ತಾನೇ? ನಾನೇ ಬುಕ್ ಮಾಡಲಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ದಿನ ಹೆಂಗೆ ಕಳೀತು ಅಂತ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ತುಂಬ ಜನ ಬಾಣಂತಿ ವ್ಲಾಗ್ ಹಾಕಿ ಮತ್ತು ಹಾಗೆ ನಿಮ್ಮದು ಡೆಲಿವರಿ ವ್ಲಾಗು ಇದನ್ನ ಕಂಪ್ಲೀಟ್ ಮಾಡಿಲ್ಲ ನೀವು ಅಂತ ಮೆಸೇಜ್ ಮಾಡ್ತಿದ್ರಾ? ಹೌದು, ಆ್ಯಕ್ಚುಲಿ ಡೆಲಿವರಿ ವ್ಲಾಗು ನಾನೇ ಡೈರೆಕ್ಟಾಗಿ ಒಂದು ವಿಡಿಯೋ ಮಾಡಿ, ಅಂದರೆ ಹಾಸ್ಪಿಟಲ್ ಚಾರ್ಜಸ್ಸು ಅದೆಲ್ಲ ಎಷ್ಟಾಯಿತು ಅನ್ನೋದರ ಫುಲ್ ವಿಡಿಯೋನ ಕಂಪ್ಲೀಟಾಗಿ ಮಾಡಿ ಒಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಏನು ಮಾಡೋದು, ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಟೇಕ್ ಕೇರ್. ಬಾಯ್ ಬಾಯ್.